ಜಿಲ್ಲಾ ಬ್ರಾಹ್ಮಣ ಸಂಘ ಕಲಬುರಗಿ ವತಿಯಿಂದ ಇಂದು ಎಲ್ಲ ಬ್ರಾಹ್ಮಣ ಸಮಾಜದ ಮುಖಂಡರು ಪೊಲೀಸ್ ಆಯುಕ್ತರಿಗೆ ಶ್ರೀ ವಿವೇಕ್ ಸೂರ್ಯ ಅವರು ಮತ್ತೆ ಜಗದ್ಗುರು ಶಂಕರಾಚಾರ್ಯ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡುತ್ತಾ ಸಮಾಜದ ಶಾಂತಿ ಕದಡುತ್ತಿದ್ದಾರೆ. ಇದರಿಂದ ಸಮಸ್ತ ವಿಪ್ರ ಬಾಂಧವರು ಹಾಗೂ ಹಿಂದೂ ಸಮಾಜದ ಎಲ್ಲ ಜನರ ಮನಸ್ಸಿಗೆ ನೋವಾಗಿದೆ. ಅಲ್ಲದೆ ವಿವೇಕ್ ಸೂರ್ಯ ಅವರು ದುರಹಂಕಾರದಿಂದ ಇದೇ ರೀತಿ ನಾನು ಮಾತಾಡುತ್ತೇನೆ, ತಾಕತ್ತಿದ್ದರೆ ನನ್ನ ಮೇಲೆ ಕೇಸ್ ದಾಖಲಿಸಿ ಎಂದು ಸಂಪೂರ್ಣ ವಿಳಾಸ ಕೊಟ್ಟಿರುತ್ತಾರೆ. ಇದಕ್ಕಾಗಿ ಈ ವಿವೇಕ್ ಸೂರ್ಯ ಅವರ ಮೇಲೆ ಕ್ರಮ ಜರುಗಿಸಿ ಶಿಕ್ಷೆ ಕೊಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಎಂದು ಪೊಲೀಸ್ ಆಯುಕ್ತರಿಗೆ ಸಮಾಜದ ಮುಖಂಡರು ಮನವಿ ಸಲ್ಲಿಸಿದರು. ವಿವೇಕ ಸೂರ್ಯ ಅನ್ನುವ ಒಬ್ಬ ವ್ಯಕ್ತಿ ಸನಾತನದ ಧರ್ಮದ ಹಿಂದೂ ಮತವನ್ನು ಸ್ಥಾಪಿಸಿ ಅನೇಕ ಧರ್ಮಗಳನ್ನು ಒಗ್ಗೂಡಿಸಿ ಒಂದು ಕ್ರಾಂತಿಕಾರಿ ಬೆಳವಣಿಗೆ ತಂದಂಥ ಆದಿ ಶಂಕರಾಚಾರ್ಯ ಬಗ್ಗೆ ನಿಂದನವಾಗಿ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ. ಆ ಒಂದು ನೋವನ್ನು ತೋರಿಸಪಡಿಸಲಾಗಿ ನಾವೆಲ್ಲರೂ ಇವತ್ತು ಕಮಿಷನರ್ ಪೊಲೀಸ್ ಅವರಿಗೆ ಅವನ ವಿರುದ್ಧ ಕಾನೂನು ಪ್ರಕಾರ ಕೈಗೊಳ್ಳಲು ತಿಳಿಸಿದ್ದೇವೆ, ಮೆಮೊರಂಡಮನ್ನು ಕೊಟ್ಟಿದ್ದೇವೆ ಮತ್ತು ಮುಂದುವರೆದೂ ಅವನ ವಿರುದ್ಧ ಅನೇಕ ಕಾನೂನು ಕ್ರಮ ಕೈಗೊಳ್ಳಲು ನಾವು ಸಿದ್ಧತೆ ಆಗ್ತಾ ಇದ್ದೀವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಪ್ರಕಾಶ್ ಕುಲಕರ್ಣಿ, ಶೃಂಗೇರಿ ಮಠದ ಧರ್ಮಾಧಿಕಾರಿ. ಈಚೆಗೆ 2-3 ದಿವಸಗಳ ಹಿಂದಿನಿಂದ ಕೆಲವೊಂದು ಅಸಭ್ಯವಾದಂತಹ ಘಟನೆಗಳು ನಡೆದು ಹೋಗಿದೆ. ಸನಾತನ ಹಿಂದೂ ಧರ್ಮದ ಸ್ಥಾಪಕರು ಹಾಗೂ ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಶಂಕರಾಚಾರ್ಯರು 4 ಪೀಠಗಳನ್ನು ಸ್ಥಾಪಿಸಿದಂಥ ಮಹಾನ್ ಸತ್ಪುರುಷರನ್ನು, ಆಚಾರ್ಯರನ್ನು ಇಡೀ ಜಗತ್ತು ಮತ್ತು ದೇಶ ಒಪ್ತಕ್ಕಂಥ ಒಬ್ಬ ಸನ್ಮಾನಿತ ಆಚಾರ್ಯರನ್ನು ಅತಿ ಅಸಭ್ಯವಾಗಿ, ಅತಿ ಕೆಟ್ಟವಾಗಿ, ಅವಾಚ್ಯವಾಗಿ ನಿಂದಿಸಿದಂಥ ಒಬ್ಬ ಸೂರ್ಯ ಅನ್ನುವಂಥ ಒಬ್ಬ ಚೆನ್ನೈದಲ್ಲಿರ್ತಕ್ಕಂಥ ಒಬ್ಬ ಪಂಡಿತ, ಅವರಿಗೆ ನಿಂದನೆ, ಅಸಭ್ಯ, ಅವಾಚ್ಯವಾಗಿ ಮಾಡಿದ್ದನ್ನು ಅವನು ಅದನ್ನು ಪುಷ್ಟೀಕರಣಗೊಳಿಸುವುದರ ಜೊತೆಗೆ ಅವನು ಆ ಹೆಣ್ಣು ಮಕ್ಕಳು ಏನು ಹರಿಕತೆ ಹಾಡಿದ್ದಾರೆ, ಅವರು ಕ್ಷಮೆ ಕೇಳಿದ್ದು ತಪ್ಪು ಅನ್ನುವ ಅರ್ಥದಲ್ಲಿ ಅವನು ವಿಡಿಯೋ ಮಾಡಿ ಎಲ್ಲ ಕಡೆ ಬಿಟ್ಟಿದ್ದಾನೆ ಸಾಮಾಜಿಕ ಜಾಲತಾಣಗಳಲ್ಲಿ. ಇದನ್ನು ನಾವು ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಮಾನ್ಯ ಅಧ್ಯಕ್ಷರಾದಂಥ ಪಾಂಡುರಂಗ್ ದೇಶ್ಮುಖ್ ಅವರ ನೇತೃತ್ವದಲ್ಲಿ ಹಾಗೂ ಪ್ರಕಾಶ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಾವಿನ್ನು ಅತ್ಯಂತ ಉಗ್ರವಾಗಿ ಖಂಡಿಸುತ್ತೇವೆ. ಈ ವ್ಯಕ್ತಿಗಳು ಸುಮಾರು ವರ್ಷಗಳಿಂದ, ದಿನಗಳಿಂದ ಈ ರೀತಿ ಜಗದ್ಗುರು ಶಂಕರಾಚಾರ್ಯರಿಗೆ ಅಸಭ್ಯವಾಗಿ ಮಾತಾಡುವಂಥ ಒಂದು ಪ್ರವೃತ್ತಿಯನ್ನೇ ಇವರು ಮಾಡಿಕೊಂಡು ಬಂದಿದ್ದಾರೆ. ಇಂಥವರ ಮೇಲೆ ಇವರಿಗೆ ಇಷ್ಟಕ್ಕೆ ಬಿಡಬಾರದು. ಇವರಿಗೆ ಅತ್ಯಂತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಲಬುರಗಿಯ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದು ಮನವಿಯನ್ನು ಸಬ್ಮಿಟ್ ಮಾಡಿದ್ದೇವೆ. ಅವರ ಜಿಲ್ಲಾ ಬ್ರಾಹ್ಮಣ ಸಮಿತಿಯ ಅಧ್ಯಕ್ಷರಾದ ಪಾಂಡುರಂಗರಾವ್ ದೇಶ್ಮುಖ್, ಉಪಾಧ್ಯಕ್ಷರಾದ ಶ್ಯಾಮಾಚಾರ್ ಬೈಚನಾಳ್, ಶ್ರೀ ಋಷಿಕೇಶ್ ಚೌಡಾಪುರ್ಕರ್, ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಕೊರಳ್ಳಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಜಿ ದೇಸಾಯಿ, ಖಜಾಂಚಿ ಶ್ರೀ ಋಷಿಕೇಶ್ ದೇಶ್ಮುಖ್ ಸೇರಿದಂತೆ ಇನ್ನೂ ಅನೇಕ ಬ್ರಾಹ್ಮಣ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು.